ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಮಲ ಕನ್ನಡ ಡೈಲಿ ಬ್ಲಾಗ್ಸ್ಗೆ ನಿಮಗೆಲ್ಲ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ. ಇವತ್ತಿನ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಬೆಳಗಿನ ಎಲ್ಲ ಕೆಲಸ ಎಲ್ಲ ಮುಗೀತು, ತಿಂಡಿ ಆಯಿತು, ಮನೆಯೆಲ್ಲ ಒರೆಸಿ ಗುಡಿಸಿದ್ದಾಗಿದೆ. ಬೆಳಿಗ್ಗೆ ತಿಂಡಿ ವಾಂಗಿಬಾತ್ ಮಾಡಿದೆ. ಮಕ್ಕಳು ಮತ್ತು ನಮ್ಮ ಮನೆಯವರು ತಿಂಡಿ ತಿಂದ್ಕೊಂಡು ಕೆಲಸಕ್ಕೆ ಮತ್ತು ಸ್ಕೂಲು ಕಾಲೇಜ್ಗೆ ಹೊರಟರು. ನಾನು ಇವಾಗ ಅದಕ್ಕೋಸ್ಕರ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೇ ನಮ್ಮೂರಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಅದಕ್ಕೋಸ್ಕರ ಎಲ್ಲ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ನೀವು ಕೂಡ ನಮ್ಮ ಜೊತೆನೇ ಬಂದು ದೇವ್ರ ದರ್ಶನ ಮಾಡೋರಂತೆ. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮನೇಲಿ ಎಲ್ಲ ಪೂಜೆ ಮಾಡಿದೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು, ನನ್ನ ಊರ್ಗಿತ್ತಿ, ಮತ್ತು ಇನ್ನೊಬ್ಬಳು ಫ್ರೆಂಡು. ಬನ್ನಿ, ನೀವು ನಮ್ಮ ಜೊತೆ ದೇವಸ್ಥಾನ ತೋರಿಸ್ತೀನಿ. ನಾನು ಈ ದೇವಸ್ಥಾನಕ್ಕೆ ಒಂದು ಸಲನೂ ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಮ್ಮೂರಿಂದ ಸ್ವಲ್ಪ ದೂರ ಇರೋದ್ರಿಂದ ನಡ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಂತ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ನನ್ನ ಪಕ್ಕದಲ್ಲಿ ಕೂತಿರೋಳೆ ನನ್ನ ವರ್ಗಿತಿ ರಾಧಾ ಅಂತ, ಅವಳ ಪಕ್ಕದಲ್ಲಿ ಕೂತಿರೋಳು ಮೇಘ ಅಂತ. ನನ್ನ ವರ್ಗಿತಿಗೂ ನನಗೂ ಅವಳು ಫ್ರೆಂಡು. ಈ ರೀತಿ ಎಲ್ಲಿಗಾದರೂ ದೇವಸ್ಥಾನಕ್ಕೆ ಅಕ್ಕಪಕ್ಕದಲ್ಲಿ ಎಲ್ಲಿಗಾದ್ರೂ ಏನಾದರೂ ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ಈ ರೀತಿ ಹೋಗ್ತೀವಿ. ತುಂಬಾ ಖುಷಿಯಾಗುತ್ತೆ ಮನಸ್ಸಿಗೆ. ಈ ರೀತಿ ಹೋಗಿದ್ದು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬರ್ತೀವಿ. ಮಕ್ಕಳಿಗೆ ರಜೆ ಇದ್ದಿದ್ದರೆ ಮಕ್ಕಳನ್ನೂ ಕರ್ಕೊಂಡು ಬರ್ತಾಯಿದ್ವಿ. ಮಕ್ಕಳಿಗೆ ರಜೆ ಇಲ್ಲದೇ ಇರೋ ಕಾರಣದಿಂದಾಗಿ ಅವರು ಸ್ಕೂಲು ಕಾಲೇಜ್ಗೆ ಹೊರಟಿದ್ದಾರೆ. ಅದಕ್ಕೋಸ್ಕರ ನಾವು 3 ಜನ ಹೋಗ್ತಾ ಇದ್ದೀವಿ. ಈ ರೀತಿ ಈ ಮೇಘ ಅನ್ನೋಳು ತುಂಬಾ ಮಾತಾಡ್ತಾಳೆ. ಎಷ್ಟು ಮಾತಾಡಿ ನಗಾಡಿಸ್ತಾಳೆ ಅಂತಂದರೆ ಅಷ್ಟೇ ನಗಾಡಿಸ್ತಾಳೆ, ಮಾತೇ ನಿಲ್ಲಿಸಲ್ಲ ಅವಳು. ಅಷ್ಟು ಚೆನ್ನಾಗಿ ಮಾತಾಡ್ತಾನೇ ಇರ್ತಾಳೆ ವಟ ವಟ ಅಂತ. ಇಲ್ಲಿ ನೋಡಿ, ದೇವಸ್ಥಾನ ಇನ್ನೇನೋ ಸಿಕ್ತು. ಇಳಿತಾ ಇದ್ದೀವಿ. ಸ್ವಲ್ಪ ದೂರ ದೇವಸ್ಥಾನದ ಹತ್ರಕ್ಕೆ ನಡ್ಕೊಂಡು ಹೋಗಬೇಕು. ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ದೇವರ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ದೇವಿಯ ಹೆಸರು ವಂಕಮ್ಮ ದೇವಿ ಅಂತ. ಇವರು ನಮ್ಮ ಊರಿನ ಗ್ರಾಮ ದೇವತೆಯ ದುರ್ಗಾಪರಮೇಶ್ವರಿ ಅಮ್ಮನವರ ತಂಗಿ ಅಂತ ಹೇಳ್ತಾರೆ. ಇಲ್ಲಿ ನೆಲೆಸಿದ್ದಾರೆ. ಈ ತಾಯಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಒಬ್ಬರು ಭಕ್ತರ ಮೇಲೆ ಬಂದು ನನಗೆ 2 ದಿನದಲ್ಲಿ ದೇವಸ್ಥಾನ ಕಟ್ಟಿಸಿ ಕೊಡಬೇಕು ಅಂತ ಕೇಳ್ಕೊಂಡ್ರಂತೆ. 2 ದಿನದಲ್ಲಿ ದೇವಸ್ಥಾನ ಕಟ್ಟಿಸೋಕ್ಕೆ ಆಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರನೇ ದೇವಸ್ಥಾನ ಇಲ್ಲ, ಇಲ್ಲಿ ದೇವಸ್ಥಾನ ಹಂಗೆ ಕಟ್ಟಿಸಿಲ್ಲ. ಅದೇ ರೀತಿ ಅಲ್ಲಲ್ಲೇ ಪೂಜಿಸಿದ್ದಾರೆ ದೇವ್ರನ್ನ. ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ದೇವರು. ಏನೇ ಬೇಡ್ಕೊಂಡ್ರು ಕೂಡ ಅದನ್ನು ತಾಯಿ ನೆರವೇರಿಸ್ತಾರೆ. ನಾವು ಕೂಡ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಮಂಗಳಾರತಿ ತಗೊಂಡು ಊಟಕ್ಕೆ ಅಂತ ಹೊರಡ್ತಿದ್ವಿ. ತುಂಬ ಸಿಕ್ಕಾಪಟ್ಟೆ ಜನಗಳು ಮಾತ್ರ. ಇಲ್ಲಿ ವರ್ಷಕ್ಕೆ 1 ಸರಿ ಅನ್ನ ಸಂತರ್ಪಣೆ ನಡೆಯುತ್ತೆ. ರೀತಿ ನಮ್ಮ ಗ್ರಾಮ ದೇವತೆ ದುರ್ಗಾಪರಮೇಶ್ವರಿ ಜಾತ್ರೆಗೆ 15 ದಿನಕ್ಕಿಂತ ಮುಂಚೆನೇ ವಂಕಮ್ಮ ತಾಯಿಯ ಪೂಜೆ ಪುನಸ್ಕಾರ ಈ ರೀತಿ ಎಲ್ಲ ಮಾಡ್ತಾರೆ. ಎಲ್ಲರಿಗೂ ಕೂಡ ಅನ್ನ ಸಂತರ್ಪಣೆ ಇತ್ತು. ನೀವೇ ನೋಡಿ ಎಷ್ಟು ಜನ ಸೇರಿದ್ರು ಅಂತ. ಇಲ್ಲಿ ತಾಯಿತನೂ ಕೂಡ ವರ್ಷಕ್ಕೆ 1 ಸಲ ಕಟ್ಕೊಡೋದಂತೆ. ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ತಾಯಿಯ ವಿಶೇಷತೆ ಮಹಿಮೆ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ಪೂಜಿಸಿದ್ರು. ನೋಡಿ, ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಊಟ ಮಾಡೋಕೆ ಕೂತಿದ್ರು. ತುಂಬ ರಶ್ಶು ಅಂದರೆ ರಶ್ಶು, ನಮಗೆ ಜಾಗನೇ ಇರ್ತಿರ್ಲಿಲ್ಲ. ಇವಾಗ ನಾವು ಕೂಡ ಊಟಕ್ಕೆ ಕೂತ್ಕೊಂಡ್ವಿ. ಎಷ್ಟು ರುಚಿಯಾಗಿತ್ತು ಅಂತಂದರೆ ತುಂಬಾ ರುಚಿಯಾಗಿತ್ತು. ಪಾಯಸ, ಸಿಹಿ ಬೂಂದಿ ಮತ್ತು ಬೂದುಗುಂಬಳಕಾಯಿಯ ಪಲ್ಯ ಅಂತ ಹೇಳ್ತಾರೆ, ಕಡಲೆ ಹುಳಿ ಅಂತ ಹೇಳ್ತಾರೆ ನಮ್ಮ ಕಡೆ.
ಆ ರೀತಿ ಮಾಡಿಸಿದ್ರು. ಮತ್ತು ಅನ್ನ ಸಾಂಬಾರು ಏನು ಸುಟ್ಟೋಗ್ತಿತ್ತು ಬಿಸಿಲಿಗೂ ಅದಕ್ಕೂ. ಯಪ್ಪ ಎಷ್ಟು ರುಚಿಯಾಗಿ ಅದ್ಭುತವಾಗಿತ್ತು ಅಂತ ಹೇಳಿದ್ರೆ ತುಂಬಾ ರುಚಿಯಾಗಿತ್ತು. ನಾವು ಕೂಡ ಹೊಟ್ಟೆ ತುಂಬ ತೃಪ್ತಿಯಾಗಿ ಊಟ ಮಾಡಿಕೊಂಡು ಬರ್ತಾಯಿದ್ವಿ. ಪುನಃ ಇನ್ನೊಂದು ಸಲ ದೇವರ ದರ್ಶನ ಮಾಡಿಕೊಂಡು ಹೊರಟ್ವಿ. ಅಮಾವಾಸ್ಯೆ ಇರೋದ್ರಿಂದ ತುಂಬಾ ಜನ ಸೇರಿದರು. ಹೀಗೆ ಎಲ್ಲಿಗಾದರೂ ಹೋಗಬೇಕು ಅಂತ ಹೇಳಿದ್ರೆ ನಾನು ಮತ್ತು ನಮ್ಮ ರಾಧಾ ಈ ರೀತಿ ಜೊತೆಯಾಗಿ ಖುಷಿಯಾಗಿ ಹೋಗಿದ್ದು ನಗಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಬರ್ತೀವಿ. ಏನೋ ಒಂಥರ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತೆ. ಈ ರೀತಿ ಎಲ್ಲ ಒಳ್ಳೆ ಚೆನ್ನಾಗಿ ದೇವ್ರ ದರ್ಶನ ಆಗಿತ್ತು. ನೋಡಿ ಈ ಮೇಘ ಇಲ್ಲೂ ಕೂಡ ಬಿಡ್ತಾ ಇಲ್ಲ. ಅದು ಇದು ಹೇಳಿ ನಗಾಡಿಸ್ತಾ ಇದ್ದಾಳೆ. ಅಷ್ಟೊತ್ತಿಗಾಗಲೇ ಆಟೋನೂ ಕೂಡ ಬಂತು. ಆಟೋದಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ಮನೆಯೇ ಸಿಕ್ತು. ಮನೆಗೂ ಕೂಡ ಹೋಗಿ ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡಿ ರೆಸ್ಟ್ ಮಾಡಿ ಮತ್ತೆ ವಾಕಿಂಗ್ಗೆ ಹೋಗೋಣ ಅಂದ್ಕೊಂಡು ಬಂದ್ವಿ. ಏನೋ ಒಂಥರ ಖುಷಿ ಅನ್ನಿಸ್ತು ಇವತ್ತಿನ ದಿನ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ನೀವು ಒಂದು ಲೈಕ್ ಮಾಡೋದ್ರಿಂದ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಇಷ್ಟ ಆಗುತ್ತೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತಿನ ದಿನ ಇದಾಗಿತ್ತು ಫ್ರೆಂಡ್ಸ್. ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದ್ವಿ. ಇವಾಗ ವಾಕಿಂಗ್ ಕೂಡ ಬಂದ್ವಿ ಎಲ್ಲರೂ. ಓಕೆ, ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಓಕೆ, ಥ್ಯಾಂಕ್ ಯು, ಬಾಯ್ ಎಲ್ಲರೂ. ಬಾಯ್.